ನಾನು ಒಂದು ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಸರ್ವ ಸಮಾಜವನ್ನು ಒಟ್ಟಿಗೆ ತೊಗೊಂಡು ಹೋಗ್ಬೇಕಂತಕ್ಕಂಥ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನನ್ನ ರಾಜಕೀಯ 25 ವರ್ಷದ ಉದ್ದಕ್ಕೂ ಕೂಡ ಜಾತ್ಯತೀತವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ಬಹುತೇಕ ನಿಮಗೆಲ್ಲರಿಗೂ ಅನೇಕ ಸ್ನೇಹಿತರಿಗೆ ಗೊತ್ತಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ಸಹಕಾರಿ ಇಲಾಖೆಯನ್ನು ಕೊಡೋದ್ರ ಮುಖಾಂತರ ರಾಜ್ಯದಲ್ಲಿ ಸಹಕಾರಿ ಇಲಾಖೆಯನ್ನು ಇನ್ನಷ್ಟು ಬಲಪಡಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮುಂದಿನ ದಿನಮಾನದಲ್ಲಿ ಸಹಕಾರಿ ರಂಗವನ್ನು ಇನ್ನಷ್ಟು ಬಲಪಡಿಸೋದ್ರ ಜೊತೆಗೆ ಸಹಕಾರಿ ಕ್ಷೇತ್ರದಿಂದ ಸರ್ವರನ್ನು ಎಲ್ಲರನ್ನು ಒಟ್ಟಿಗೆ ಒಂದು ವ್ಯಾಪ್ತಿಗೆ ತರಬೇಕಂತಕ್ಕಂಥ ಒಂದು ಹಂಬಲವನ್ನು ಇಟ್ಕೊಂಡು ಕಾರ್ಯವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಕೇಂದ್ರ ಸರ್ಕಾರದಿಂದ ಮೊದಲನೇ ಸಾರಿ ಸಹಕಾರಿ ಇಲಾಖೆ ಅಂತ ಬಂತು. ಅದಕ್ಕೆ ಅಮಿತ್ ಶಾ ಅವರು ಕೇಂದ್ರ ಸಚಿವರಾದರು. ಅದರಿಂದ ರಾಜ್ಯ ಸರ್ಕಾರಗಳು ಎಷ್ಟುವರೆಗೆ ಲಾಭ ಆಯಿತು? ನಿಮ್ಮ ಡಿಪಾರ್ಟ್ಮೆಂಟ್ಗೆ ಯಾವ ರೀತಿ ಲಾಭ ಆಗ್ತದೆ? ಕೇಂದ್ರ ಸರ್ಕಾರದಿಂದ ಅಂಥ ವಿಶೇಷವಾಗಿರ್ತಕ್ಕಂಥ ಯಾವ ಯೋಜನೆಯೂ ಕೂಡ ನಮಗೆ ಇನ್ನೂ ತನಕ ಬಂದಿರತಕ್ಕಂಥ ಉದಾಹರಣೆಗಳಿಲ್ಲ. ಮುಂದಿನ ದಿನಮಾನದಲ್ಲಿ ನೋಡೋಣ. ಕೇಂದ್ರ ಸರ್ಕಾರ ಪ್ರತ್ಯೇಕವಾಗಿರ್ತಕ್ಕಂಥ ಸಚಿವಾಲಯ ಮಾಡಿದೆ. ಕೇಂದ್ರದಿಂದ ಏನು ನಮಗೆ ರಾಜ್ಯಕ್ಕೆ ಸಿಗ್ತಕ್ಕಂಥ ಯೋಜನೆಗಳಿದಾವೆ ಅದನ್ನು ನಾನು ಕೇಂದ್ರದ ಸಚಿವರಿಗೆ ಭೇಟಿ ಆದಮೇಲೆ ಅವ್ರಿಗೆ ಏನೇನು ಯೋಜನೆಗಳು ಕೊಡ್ತಾರೆ ಅಂತಕ್ಕಂಥದ್ದು ನಾನು ಚಿಂತನೆಯನ್ನು ಮಾಡ್ತೀನಿ. ವಿರೋಧ ಪಕ್ಷದವರು ಬಹುಶಃ ಈ ಅಧಿವೇಶನ ಪೂರ್ವದಲ್ಲಿ ಅನೇಕ ತಂಡಗಳನ್ನು ಮಾಡಿದರು. ಇಡೀ ರಾಜ್ಯಾದ್ಯಂತ ನಾವು ಬರಗಾಲದ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ, ಅಧಿವೇಶನದಲ್ಲಿ ಅದರ ಗಮನವನ್ನು ಸೆಳಿತೀವಿ, ಸರ್ಕಾರಕ್ಕೆ ಅದನ್ನು ಒಂದು ವರದಿಯನ್ನು ಮುಟ್ಟಿಸ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿ ಓಡಾಡಿರ್ತಕ್ಕಂಥದ್ದು ನೀವು ಕೇಳಿದ್ದೀರಿ. ಸುಮಾರು 4-5 ದಿವಸ ಇವತ್ತು ಅಧಿವೇಶನ ಕಾಲ ಹರಣಾಗಿದ್ದು ನೋಡಿದ್ದೀವಿ. ಒಂದು ವ್ಯಕ್ತಿಯ ವಿಷಯ ಇಟ್ಕೊಂಡು ಅವರು ಹೋರಾಟ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷಕ್ಕೆ ತಮ್ಮ ಜವಾಬ್ದಾರಿಯನ್ನು ಅರ್ಥಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ ನನಗನಿಸಿದೆ. ಚರ್ಚೆಗೆ ಅವಕಾಶ ಮಾಡಿಕೊಡುವಾರ ಸರ್? ನೋಡಿ, ನಾವು ಅನೇಕ ಬಾರಿ ಹೇಳಿದ್ವಿ, ನಿಮ್ಮದು ಏನು ವಿಷಯ ಇದೆ ಅದನ್ನು ಮಂಡನೆ ಮಾಡಿ ಚರ್ಚೆ ಮಾಡ್ತೀವಿ, ಸರ್ಕಾರ ಉತ್ತರ ಕೊಡ್ತೀವಿ. ಒಬ್ಬ ವ್ಯಕ್ತಿಯ ಒಂದು ವಿಷಯವನ್ನು ಇಟ್ಕೊಂಡು ಅವನು ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾಗೇಂದ್ರ ಅವರ ವಿಷಯವನ್ನು ತೊಗೊಂಡಿರ್ತಕ್ಕಂಥದ್ದು ಈಗಾಗಲೇ ಲೋಕಾಯುಕ್ತ ಅವರು ಆರೋಪ ಮುಕ್ತವನ್ನು ಮಾಡಿದರು. ಅವ್ರ ಹತ್ರ ಇನ್ನೇನಾದರೂ ದಾಖಲೆ ಇದ್ದರೆ ಅದ್ರ ಮಂಡನೆ ಮಾಡಬೇಕು, ಚರ್ಚೆ ಮಾಡಬೇಕು, ಅದಕ್ಕೆ ಸರ್ಕಾರದಿಂದ ಉತ್ತರ ಪಡ್ಕೋಬೇಕು. ಬಿಟ್ಟು ಇವತ್ತು ಸುಮಾರು 1 ವಾರದಿಂದ ಕಾಲಹರಣ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ನೋಡೋಣ, ನಾಳೆ ಬೆಳಿಗ್ಗೆ ಆದರೂ ಆ ಭಗವಂತ ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ, ಬರಗಾಲದ ಬಗ್ಗೆ ಮತ್ತು ಅತಿವೃಷ್ಟಿ ಬಗ್ಗೆ ಚರ್ಚೆ ಮಾಡುವಂಥದ್ದನ್ನು ಮಾಡಲಿ ಅಂತ ಹೇಳಿ ನಾನು ಕೋರ್ತೀನಿ. ಜನಾರ್ದನ್ ರೆಡ್ಡಿ, ರೇಣುಕಾಚಾರ್ಯ ಮತ್ತು ನಾಗೇಂದ್ರ ಅಂತ 3 ಜನರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗಿದೆ. ಆದರೆ ಕೇವಲ ಇವರು ಜನಾರ್ದನ್ ರೆಡ್ಡಿ ಮತ್ತು ರೇಣುಕಾಚಾರ್ಯ ಮಾತ್ರ ಕೊಡ್ತಾರೆ, ಇವ್ರನ್ನ ನಾಗೇಂದ್ರ ಕೈ ಬಿಡ್ತಾರೆ ಸರ್ಕಾರ ಅನ್ನುವಂಥದ್ದು ಆರೋಪ ಮಾಡಿದ್ರು. ಅವರು ಆರೋಪ ಮಾಡೋರು ಅವ್ರಿಗೆ ಬೇರೆ ಸಬ್ಜೆಕ್ಟ್ ಇಲ್ಲ, ಅವ್ರು ಮಾತಾಡ್ತಕ್ಕಂಥ ಅಧಿಕಾರಿಕನೂ ಇಲ್ಲ. ಆರೋಪಕ್ಕೆ ಅದಕ್ಕೆ ಅರ್ಥ ಇರೋದಲ್ಲ. ಒಂದು ಸರಿ ಆರೋಪ ಮಾಡಿದ ಮೇಲೆ, ಆರೋಪ ಸಿದ್ಧ ಆದಮೇಲೆ ಅದಕ್ಕೆ ಏನಾದರೂ ಅರ್ಥ ಇರುತ್ತೆ. ಆರೋಪಕ್ಕೆ ಇನ್ನೂ ಯಾವುದೇ ಒಂದು ಸಿದ್ಧ ಆಗೇದೇ ಇಲ್ಲ ಮತ್ತು ಲೋಕಾಯುಕ್ತ ಈಗಾಗಲೇ ರಿಪೋರ್ಟ್ ಕೊಟ್ಟಿದೆ, ಅವರು ಅದರಲ್ಲಿ ಯಾವುದೇ ಇಲ್ಲ ಅಂತಕ್ಕಂಥ ಅದನ್ನು ಅರ್ಥ ಮಾಡ್ಕೋಬೇಕು. 21ನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ 5% ಪಾರ್ಕ್ ಜಾಗನ ಸರ್ಕಾರ ಸುರಂಗ ಮಾರ್ಗ ಇನ್ನಿತರ ಕಾರ್ಯಕ್ಕೆ ಬಳಸಬೇಕು ಅಂತೇಳಿ ಒಂದು ಅನುಮೋದನೆ. ಅದು ಇನ್ನೂ ಚರ್ಚೆಯಲ್ಲಿದೆ. ಅದನ್ನು ಮುಖ್ಯಮಂತ್ರಿಗಳು ಭಾಳ ಅದನ್ನು ಮುತುವರ್ಜಿ ವಹಿಸ್ತಾ ಇದ್ದಾರೆ. ಬೆಂಗಳೂರು ದನದಟ್ಟಣೆಯನ್ನು ತಟ್ಟಿಸಲಿಕ್ಕೆ, ಅದನ್ನು ತಡಿಲಿಕ್ಕೆ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ. ಮುಂದಿನ ದಿನಮಾನದಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತದೆ. ನೋಡಿ, ಇನ್ನೂ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇವಣಿ ಇಲಾಖೆ ಸಂಪೂರ್ಣ ವರದಿ ಕೊಡಬೇಕು. ಎಷ್ಟು ಮಳೆ ಕಡಿಮೆ ಆಗಿದೆ, ಇನ್ನೂ ಮಳೆಗಾಲ ಪೂರ್ಣ ಮುಗಿದಿಲ್ಲ, ಮುಂಗಾರಿ ಮುಗಿದಿದೆ, ಹಿಂಗಾರಿ ಇನ್ನೂ ಆಶಾದಾಯಕ ಇದೆ. ಈ ಹಿಂಗಾರಿ ಮುಗಿದ ಮೇಲೆ 3 ಇಲಾಖೆಯವರು ಸರ್ಕಾರಕ್ಕೆ ವರದಿ ಕೊಟ್ಟ ಮೇಲೆ ಆಮೇಲೆ ಅದನ್ನು ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡಿ. ಬಹುತೇಕ ಮೋಡ ಬಿತ್ತನೆ ಆಗಬೇಕು ಅಂತಕ್ಕಂಥ ಅನೇಕ ಭಾಗಗಳಿಂದ ರೈತರ ಬೇಡಿಕೆ, ಅದನ್ನು ಮುಖ್ಯಮಂತ್ರಿಗಳು ಚಿಂತನೆಯನ್ನು ಮಾಡ್ತಾರೆ.